ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಮನೆ ಕ್ಲೀನ್ ಮಾಡಬೇಕು ಅಂತ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಬಟ್ ಏನು ಗೊತ್ತಾ, ಅಡುಗೆ ಮಾಡಿಲ್ಲ. ಎಷ್ಟು ಟೈಮ್ ಗೊತ್ತು ಮೋಷನ್ ಮಾಡ್ಕೊಂಡಿದ್ದೀನಿ. ಟೈಮ್ ಬಂದ್ಬಿಟ್ಟು 12:15. ನಾನು ವರ್ಕ್ ಎಲ್ಲ ಮುಗಿಯಷ್ಟು 1 o'clock ಅಷ್ಟರಲ್ಲಿ ಎಲ್ಲ ಕೆಲಸ ಮುಗಿಸ್ಬಿಟ್ಟು ನಾನು ವೀಡಿಯೋನ ಅಪ್ಲೋಡ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಇವತ್ತು ಏನೇನು ಕೆಲಸ ಇದೆ ಅಂದರೆ, ಟೀ ಇದೆ, ಸ್ವಲ್ಪ ಕಾಯಿಸ್ಕೊಂಡು ಕುಡಿದ್ಬಿಟ್ಟು ಮಾಡಿ ವರ್ಕ್ ಸ್ಟಾರ್ಟ್ ಮಾಡ್ಕೊಳ್ತೀನಿ. ನಾನು ಟಿಫನ್ ಕೂಡ ತಿಂದಿದ್ದೆ ಫ್ರೆಂಡ್ಸ್. ನೆನ್ನೆ ತೊಳೆದಿಟ್ಟಿರೋ ಪಾತ್ರೆ ಕೂಡ ಶೆಲ್ಫ್ ಇಷ್ಟು ಪಾತ್ರೆ ಇದೆ. ಇಷ್ಟು ಈ ಸ್ಟ್ಯಾಂಡಿಗೆ ಹಾಕಿಲ್ಲ. ಇವಾಗ ಮ್ಯಾಚ್ ಬಾಕ್ಸ್ನ 1 ನಿಮಿಷ ಬರ್ತೀನಿ. ಓಕೆ ಚಿಲ್ಡ್ರನ್ಸ್ ಅಂದರೆ ಸಾರಿ ಫ್ರೆಂಡ್ಸ್. ನೋಡಿ ತೊಳೆದಿಟ್ಟಿದ್ದೀನಿ. ಗ್ಯಾಸ್ ಕೆಟ್ಟು ಅದಕ್ಕೆ ಗೊತ್ತಿಲ್ಲ ಏನಂತ ಅಡ್ಜಸ್ಟ್ಕೊಂಡ್ರೆ ಸ್ವಲ್ಪ ಟೀ ಬಿಸಿ ಮಾಡ್ಕೊಂಡ್ರೆ ಕೊಟ್ಬಿಟ್ಟು ಸ್ಟಾರ್ಟಿಂಗ್ ಮಾಡ್ಕೊತೀನಿ. ಆಮೇಲೆ ಒಂದು ಸ್ವಲ್ಪ ಪಾತ್ರೆ ಎಲ್ಲ ವಾಶ್ ಮಾಡ್ಕೊಂಡು ಎಲ್ಲ ಮಾಡ್ತೀನಿ. ಟೀ ನಿಮಗೆಲ್ಲ ಯಾವ್ಯಾವ ಟೀ ಹುಚ್ಚಿದೆ ಅವರು ಕೊಡೋದು. ಓಕೆ, ನಿಮಿಷ ನಿಮಗೆ ಟೀ ಕೊಡ್ತೀನಿ. ಫಸ್ಟ್ ಸ್ವಲ್ಪ ಸ್ವೀಟ್ ಜಾಸ್ತಿ ಇದೆ ಫ್ರೆಂಡ್ಸ್. ಅಂದರೆ ಯಾರೂ ಇಲ್ಲ ನನಗೆ. ನಾನು ನನ್ನ ಹಸ್ಬೆಂಡ್ ಇಬ್ಬರು ಇರೋದು. ನನ್ನ ಮಕ್ಕಳಿಬ್ಬರು ಊರಿಗೆ ಹೋಗಿದ್ದಾರೆ. ಅವ್ರು ಬರೋ ಅಷ್ಟರಲ್ಲಿ ನಮ್ಮ ಮನೆಯವ್ರು ಬರೋ ಅಷ್ಟರಲ್ಲಿ ಮನೆಯೆಲ್ಲ ಕ್ಲೀನ್ ಮಾಡಿ ರೆಡಿ ಮಾಡಿ ಇಟ್ಬಿಟ್ರೆ ಇಬ್ಬರು ಕುತ್ಕೊಂಡು ಟಿವಿ ನೋಡ್ಬೋದು. నేను ಅಡುಗೆ ಏನು ಮಾಡೋದಿಲ್ಲ ಅಂತ ಅಡುಗೆ ಬರಬೇಕಾದ್ರೆ ಚಿಕನ್ ತೊಗೊಬರ್ತೀನಿ. ಚಿಕನ್ ಸಾಂಬಾರು ಇದನ್ನ ಇಲ್ಲಿ ಶಿಫ್ಟ್ ಮಾಡ್ತೀನಿ ಫ್ರೆಂಡ್ಸ್. ಶಿಫ್ಟ್ ಮಾಡಿದ್ರೆ ಎಲ್ಲ ವಾಶ್ ಮಾಡಿಟ್ಬಿಟ್ಟು ಈಸಿ. ಇದು ಖಾಲಿ ವಾಶ್ ಮಾಡಿ ಹಾಕ್ತೀನಿ. ಸ್ವಲ್ಪ ಹಾಕ್ಬೇಕು. ತುಂಬ ಗಟ್ಟಿ ಆಗೋದಿದೆ ಸಾಂಬಾರು. ಏನು ಸಾರು ಅಂದರೆ ಈಗ ಅಲಸಂದಿ ಕಾಳು ಸಾರು ನೆನ್ನೆ ಮಾಡಿದ್ದೆ. ನಾವಿಬ್ಬರೇ ಇರೋದು. ಅದು ಗೊತ್ತಾಗಿಲ್ಲ ಕ್ವಾಂಟಿಟಿ ಎಷ್ಟು ಹಾಕ್ಬೇಕು ಅನ್ನೋದು ಗೊತ್ತಾಗಿಲ್ಲ ನನಗೆ. ಅದಕ್ಕೆ ನೋಡಿದ್ರೆ ಸ್ವಲ್ಪ ಜಾಸ್ತಿ ಮಾಡಿಬಿಡ್ತೀನಿ. ಅದು ಕುದಿಸಿಟ್ರೆ ಚೆನ್ನಾಗಿ ಬಿಸಿ ಮಾಡಿಟ್ರೆ ಇರುತ್ತೆ. ರೈಸ್ ನೋಡಿ ಎಷ್ಟು ಟೇಸ್ಟ್ ಆಗಿದೆ ತೋರಿಸ್ತೀನಿ. ನಾವಿಬ್ಬರೇ ಇರೋದು. ಒಂದೇ ಗ್ಲಾಸ್ ರೈಸ್ ಇಟ್ಟಿರೋದು ಇಷ್ಟಿದೆ. ರೈಸ್ ವೇಸ್ಟ್ ಮಾಡ್ಕೊಂಡ್ರೆ ಬೇಜಾರು ಫ್ರೆಂಡ್ಸ್. ಏನು ಮಾಡೋದು, ಅದನ್ನು ತಿನ್ನೋಕ್ಕೂ ಆಗಲ್ಲ, ಬಿಡೋಕ್ಕೂ ಹೋಗಲ್ಲ ಅನ್ನೋ ಪರಿಸ್ಥಿತಿ ಆಗಿದೆ. ಏನು ಮಾಡೋದು, ಬಿಸಿ ಮಾಡ್ತೀವಿ. ಸ್ವಲ್ಪ ನಮ್ಮ ಮನೆಗೆ ಹಾಕ್ತೀನಿ. ಒಂದು ಸ್ವಲ್ಪ ನೋಡಬೇಕು ಏನು ಮಾಡೋದು ಅಂತ. ಚೆನ್ನಾಗಿ ಸಾಂಬಾರು ಕುದೀಲಿ. ಸೊ ಇದೆಲ್ಲ ಪಚ್ಚಲಿಗೆ ಹಾಕ್ಬೇಕಾಗಿರೋ ಪಾತ್ರೆ ಹಾಕೊಂಬರೋಣ. ಪಾತ್ರೆ ಸ್ವಲ್ಪ ತೊಳ್ಬೇಕು. ನಾನೇ ಓಡಿಸ್ಬೇಕು. 2 ಕೆಲಸ ಇರೋದು. ಅವ್ರು ಬರೋಷ್ಟು ಮಾಡಿದರೆ ಮುಗಿದೋಗುತ್ತೆ. ಸ್ನಾನ ಮಾಡ್ಕೊಂಡು ಫ್ರೆಂಡ್ಸ್. ಈಗಿನ ಜಸ್ಟು ಬಣ್ಣ ಒದ್ದು ಇದೆ. ಹೇರ್ಸ್ ಟವಲ್ ಕಟ್ಟೋದ ಮೇಲೆ ಅಂತ ಬರೀ ಮನೆ ಕ್ಲೀನ್ ಮಾಡು, ಪಾತ್ರೆ ತೊಳಿ, ಅಡುಗೆ ಮಾಡು, ತಿನ್ನು, ಮುನ್ನು ಇಷ್ಟೇ ಆಗೋಗಿದೆ. ಹೇಳ್ಕೊಳ್ಳೋಣ ಅಂದರೆ ನನ್ನ ಮಗಳು ಆಟ ಆಡ್ಸೋಣ ಅಂದರೆ ದೊಡ್ಡ ಚಿಕ್ಕವಳಿಲ್ಲ, ಇಬ್ಬರು ಹೋಗಿದ್ದಾರೆ ಇಲ್ಲಿಗೆ. ಟೈಮ್ ಪಾಸ್ ಮಾಡೋಕ್ಕೆ ಎಷ್ಟು ತಲೆ ಹುಚ್ಚಿಡೋ ಥರ ಆಡ್ತಿದೆ ನನ್ನ ಮಕ್ಕಳಿದ್ದಾರೆ ಮನೇಲಿ. ಏನು ಮಾಡು.
ಸಾಂಬಾರು ಮಾಡಿ ಕುದಿತಾ ಇದೆ. ಸಣ್ಣದಲ್ಲಿ ಸಣ್ಣ ಇಟ್ಟಿದ್ದೀನಿ, ಕುದೀತಾ ಇದೆ. ಚೆನ್ನಾಗಿ ಕುದಿದ್ರೆ ಒಂದು ವೆಟ್ ಕ್ಲಾತ್ ತಗೊಂಡು ಶೆಲ್ಫ್ ಎಲ್ಲ ಒರೆಸ್ಕೊಂಡು 1 ಮಿನಿಟ್ 3 ರೋಸ್ ಮಾಡಿದೆ. 3 ರೋಸ್ ಟೀ ಪುಡಿಗೆ ಯಾವ್ದಾದ್ರು ಟೀ ಕುಡಿಯೋದು ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಮುಂಚೆ ಇದಕ್ಕಿಂತ ಮುಂಚೆ ಯಾವುದಕ್ಕೂ ರೆಡ್ ಲೇಬಲ್ ಯೂಸ್ ಮಾಡ್ತಾ ಇದ್ವಿ. ಅದು ಚೆನ್ನಾಗಿರುತ್ತೆ ರೆಡ್ ಲೇಬಲ್. ಬಿಟ್ಟರೆ ಏನು ಗೊತ್ತಾ, ಅದಕ್ಕೆ ನಮಗೆ ಕ್ವಾಂಟಿಟಿ ಎಷ್ಟೆಷ್ಟು ಹಾಕ್ಬೇಕು ಜಾಸ್ತಿ ಹಾಕ್ಬಿಡ್ತೀನಿ. ಇಲ್ಲ ಡಾರ್ಕ್ ಆಗಿಬಿಡುತ್ತೆ, ಇಲ್ಲ ಲೈಟ್ ಆಗಿಬಿಡುತ್ತೆ. ಅದಕ್ಕೆ ನಮ್ಮ ಮಮ್ಮಿ ನಿಂಗೆ ಅದೆಲ್ಲ ಸೆಟ್ ಆಗಲ್ಲ, 5 ರೂಪೀಸ್ ಪ್ಯಾಕೆಟ್ ಎತ್ಕೊ, ಬೆಳಿಗ್ಗೆ ಒಂದು ಸ್ವಲ್ಪ ಸಾಯಂಕಾಲ ಒಂದು ಸ್ವಲ್ಪ ಹಾಕಿದ್ರೆ 2 ಟೈಮ್ ಬರುತ್ತೆ. 2 ಟೈಮ್ ಟೀ ಕುಡಿತೀವಿ, ನಿಮ್ಗೆ ಇದೇ ಸರಿ ಅಂದ್ಬಿಟ್ಟು ಪಾಕೆಟ್ಸ್ ತಂದಿರ್ತಾವೆ. ಈ ಪಾಕೆಟ್ಸ್ನೇ ಹಾಕ್ತೀವಿ. ಹಾಕ್ಬಿಟ್ಟು ಫ್ಯಾನು ಯಾರು ಇಲ್ಲ, ಸುಮ್ಮನೆ ರಿಂಗ್ ಸಾಂಬಾರು ನಿಮಗೆ ಅಭ್ಯಾಸ ಇದೆ ಆ ಕೈ ಎಣ್ಣೆ ನನಗಿದೆ. ಅದೇ ಇನ್ನೊಂದು ಕೇಳ್ಬೋದು ಟೈಪ್ ಅಂತ, ಪ್ಲೀಸ್ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಒಬ್ಬರು ಸಬ್ಸ್ಕ್ರೈಬರ್ಸ್ ಇಲ್ಲ ನಮ್ಮ ಚಾನಲ್ಗೆ. ಬೇಗ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನ ಕ್ಲಿಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಗೆ ಇನ್ನೂ ಯಾವ ಥರ ಕಂಟೆಂಟ್ ಮಾಡಬೇಕು ಹೇಳಿ ನಾನು ತಿಳಿಸಿದ್ರೆ ನಾನು ಅದೇ ಥರ ಕಂಟೆಂಟ್ ಮಾಡ್ಕೊಂಡು ಹೋಗ್ತೀನಿ. ಬೇಕು ಅಂತ ಇದೆ ಫ್ರೆಂಡ್ಸ್. ಮನೇಲಿ ಏನಾರ ಕೆಲಸ ಮಾಡಬೇಕಂದ್ರೆ ಹಿಂಸೆ ಅನ್ನಿಸ್ತದೆ ನಿಜವಾಗಿ. ನಾನೇನು ಮಾಡಿದ್ರೆ ಮನೆ ಕ್ಲೀನ್ ಮಾಡ್ತೀನಿ. ಕಾಯಿಸ್ಕೊಂಡ್ರೆ ಈಸಿ ಇದೇನಿದು ಕ್ಯಾನೆ ಸುರಿತಿದ್ದಾರೆ ಅನ್ಕೊಂಡ್ಬನ್ನಿ. ಸ್ಮಾಲ್ ಹೋಲ್ ಮಾಡಿದ್ದೀನಿ, ಇದಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕೊಂಡು ಮತ್ತೆ ಸ್ವಲ್ಪ ಉಪ್ಪು ಹಾಕೊಂಡು ಅದಕ್ಕೆ ತುಪ್ಪ ಹಾಕಿ ಹೊಸೋದ್ರಿಂದ ಮನೆಗಿರೋ ನೆಗೆಟಿವ್ ಎನರ್ಜಿನೂ ಹೋಗುತ್ತಂತೆ. ನೆಗೆಟಿವ್ ಎನರ್ಜಿ ಹೋಗಿ ಪಾಸಿಟಿವ್ ಎನರ್ಜಿ ಬೇಕಾಗುತ್ತಂತೆ. ಅದಕ್ಕೆ ಸ್ವಲ್ಪ ಟರ್ಮರಿಕ್ ಪೌಡರ್ ಹಾಕ್ಕೊಂಡು ಅದು ಕೆನೆ ಜಿರಳೆ ಜಿರಳೆ ಇದೆ. ಜಿರಳೆ ಕಡಿಮೆ ಫ್ರೆಂಡ್ಸ್, ಆದರೂ ನನಗೆ ಒಟ್ಟಿನ ತೋರಿಸ್ಕೊಂಡು ಸಮಾಧಾನ ಹೇಳಿದ್ರೆ ನನಗೆ ಗೊತ್ತಾಗುತ್ತೆ ಏನೇನು ಮಾಡ್ತಾರೆ ಯಾರ್ಯಾರು ಅಂತ. ಮನೇಲಿ ಹೋಗ್ತಾ ಇದ್ದಾಗ ನಮ್ಮ ಮನೆಗೆ ಒಂದು ಆನಿಯನ್ ಕಾಲ್ ಆಗಿದೆ ಫ್ರೆಂಡ್ಸ್. ಆನಿಯನ್ ತೊಗೊಂಡು ಕ್ಲೀನ್ ಮಾಡ್ತಾರೆ, ಚಾರ್ಜಿಂಗ್ ಹಾಕಿ ಪ್ಲಗ್ ಬರೋದು ಹೀಗೆ ಮಾಡೋದು. ಏನೇ ಮಾಡೋದು ಸರ್, ನೀರೆಲ್ಲ ನೆನೆ ಇದ್ದೇನೆ. ಇವತ್ತು ಮಧ್ಯಾಹ್ನ ಕ್ಲೀನ್ ಮಾಡ್ಕೊಂಡ್ರೆ ನಾಳೆ ಮಾಡಿ ಸ್ಕೂಲ್ಗೆ ಹೋಗೋಕೆ ಈಸಿ ಆಗುತ್ತೆ. ನನಗೆ ಇಲ್ಲ ಕಷ್ಟ ಆಗುತ್ತೆ. ಬಿಸಾಕಿರುತ್ತೆ ಕೆಲಸ ಮಾಡಿದೆ.
ಮೇಲೆ ಸ್ವಲ್ಪ ಬಾಕ್ಸ್ ಇಟ್ಟಿದ್ದೀನಿ ಅಲ್ಲಿ ನೋಡಿ. ನಮ್ಮ ಮನೆ ಹೊರಗಡೆ ಪೌಡ್ರ್ ಯೂಸ್ ಮಾಡಿಲ್ಲ ನಾವು. ಇದೇ ನಮ್ಮ ಮನೇಲಿ ನಮ್ಮ ಮಮ್ಮಿ ಧನಿಯಾ ಪೌಡ್ರ್ ಮಾಡಿಟ್ಟಿರ್ತಾರೆ. ಈ ಚಿಕನ್ ಮಟನ್ನು, ಆಮೇಲೆ ಈ ಸಾಂಬುಗಳಿದೆ, ಆಮೇಲೆ ಈ ಕೂಗು ಅಂತಲ್ಲ ಅಂಥದಕ್ಕೆ ಎಲ್ಲದಕ್ಕೂ ಗೊಜ್ಜು ಅನ್ನೋದಕ್ಕೆ ಎಲ್ಲದಕ್ಕೂ ಈ ಕಾಳುಗಳು ಗೊಜ್ಜುಗಳೆಲ್ಲ ಹಾಕಿದ್ರೆ ತುಂಬ ಟೇಸ್ಟಾಗಿರುತ್ತಿದ್ವು. ಅದಕ್ಕೆ ನಾನು ಅದೇ ಯೂಸ್ ಸಾಂಬಾರು ಪುಡಿನೂ ಮಾಡಿರ್ತಾರೆ. ಬೇಳೆ ಸಾರಿಗೆಲ್ಲ ಸಾಂಬಾರು ಪುಡಿ ಹಾಕ್ತೀನಿ. ಮಟನ್ ಚಿಕನ್ ಸಾರಿಗೆಲ್ಲ ಈಗ ಚೆನ್ನಾಗಿರುತ್ತೆ. ಈ ಖಾರ ಪುಡಿನೂ ಅಷ್ಟೇ ಅಂಗಡಿ ಖಾರ ಪುಡಿ ನಮ್ಮನೆಲ್ಲ ಅಂಗಡಿದ್ರು ನಾವು ಅಂಗಡಿ ಖಾರ ಪುಡಿ ಯೂಸ್ ಮಾಡ್ತಾರೆ. ಎಲ್ಲ ಮನೆಯಲ್ಲೇ ಮಾಡ್ತಾರೆ. ನಾನು ಮಾಡೋದು ನಮ್ಮ ಮಮ್ಮಿ ಮಾಡ್ತಾರೆ. ಮುಂದೆ ನಮ್ಮ ಮಮ್ಮಿ ಏನಾದರೂ ನಾನೆಲ್ಲಾದರೂ ಬೇರೆ ಮನೆಗೆ ಹೋಗಿಲ್ಲ, ನಮ್ಮ ಮನೆ ಹೊಸ ಮನೆಗೆ ಹೋದರೆ ಅವಾಗ ನಾನೇ ಮಾಡ್ಕೋಬೇಕು. ಯಾರು ಹೆಲ್ಪ್ ಮಾಡೋದಿಲ್ಲ. ನಮ್ಮ ಮಮ್ಮಿ ಇದಕ್ಕೆ ಫ್ರೆಂಡ್ಸ್ ನಮ್ಮ ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಇಲ್ಲ ಅಂದರೆ ಅಷ್ಟೇ ಮನೇಲಿ ಇಬ್ಬರು ಮಕ್ಕಳನ್ನ ನೋಡ್ಕೊಂಡು ಅವ್ರಿಗೆ ರೆಡಿ ಮಾಡಿ ಇವ್ರಿಗೆ ಮುಗಿಸಿ ಇದೇ ಆಗೋಗುತ್ತೆ. ನಮ್ಮ ಮಮ್ಮಿ ಇರೋದ್ರಿಂದ ಎಲ್ಲ ಕೆಲಸ ಮಾಡ್ಕೊಂಡು ಹೋಗ್ತೀನಿ. ಎಲ್ಲ ಕೆಲಸ ಅಂದರೆ ಅವ್ರಿಗೆ ಎಲ್ಲ ಕೆಲಸ ಮಾಡಲ್ಲ. ಫ್ರೆಂಡ್ಸ್ ಕಿಚನಿಗಂತೂ ಬಗ್ಗದೇ ಇಲ್ಲ. ನಾನೇ ಮಾಡ್ಕೋಬೇಕು. ಎಷ್ಟೊತ್ತು ಜನ ಮಾಡು, 10 ಗಂಟೆಗೆ ಮಾಡು, 10 ಗಂಟೆ ಆದರೂ ಬರ್ತೀವಿ ನಾನೇ ಮಾಡು ಅಂತಾರೆ. ಸಾಂಬಾರು ಬಿಸಿ ಆಗಿದೆ, ಸೈಡ್ ಇಟ್ಬಿಡೋಣ. ಅದು ಶೆಲ್ಫ್ ಕರ್ಸ್ಕೊಂಡ್ಬಿಟ್ಟು ಆಮೇಲೆ ಸೈಡ್ ಇಟ್ಬಿಟ್ಟು ಸ್ವಲ್ಪ ಸ್ಟವ್ ಕ್ಲೀನ್ ಮಾಡ್ಕೋಬೇಕು. ಹಾಲು ಉಗಿಸ್ಬಿಟ್ಟಿದೆ ಬೇಗ, ಒಂಚೂರು ಕ್ಲೀನ್ ಮಾಡಿಕೊಂಡು ನೆಕ್ಸ್ಟ್ ಈ ಕಾದ ಶೆಲ್ಫ್ ಒರೆಸ್ಕೊಂಬೋಣ. ಅಂದರೆ ಖಾರದ ಪುಡಿ ತೋರಿಸ್ತೀನಿ. ಖಾರದ ಪುಡಿ ಇದೇ ನಮ್ಮ ಮಮ್ಮಿ ಮಾಡಿರೋ ಖಾರದ ಪುಡಿ. ಇದೇ ನಾನು ಯೂಸ್ ಮಾಡೋದು. ಏನಕ್ಕೆ ಹೇಳಿ, ಇದೂ ಏನು ಸಾಂಬಾರು ಪುಡಿಗೆ ಮೆಣಸಿನ್ಕಾಯಿ ಎಲ್ಲ ಸೇರಿಸಿ ಮಿಲ್ ಮಾಡಿಸಿರ್ತಾರೆ. ಈ ಧನಿಯಾ ಪುಡಿ ಅಂದರೆ ಮಟನ್ ಸಾಂಬಾರು ಪೌಡ್ರಿಗೆ ಮಾಡಿಸಿರಲ್ಲ, ಮಟನ್ ಚಿಕನ್ ಸಾಂಬಾರು ಪೌಡ್ರಿಗೆ. ಅದಕ್ಕೆ ನಾವು ಸಪ್ರೇಟಾಗಿ ಚಿಲ್ಲಿ ಪೌಡ್ರ್, ಸಪ್ರೇಟಾಗಿ ಸಾಂಬಾರಿಗೆ ಚಿಕನ್ ಮಟನ್ ಸಾರಿಗೆ ಸಪ್ರೇಟ್ ಚಿಲ್ಲಿ ಪೌಡ್ರ್. ನೋಡಿ ಇನ್ನೊಂದು ಸ್ವಲ್ಪ ಇದೆ, ಇಷ್ಟು ಮಾಡಿದ್ರು ಇನ್ನೊಂದು ಸ್ವಲ್ಪ ಇದೆ ನೋಡಿ. ಇದೆಲ್ಲ ಹಿಂಗೋಗಿದೆ ಡಬ್ಬ, ಹಿಂಗೆ ಸೌಂಡಿಗೆ ಪ್ರೆಸ್ ಮಾಡಿ ಟೈಟಾಗಿ ಹಾಕ್ಬಿಟ್ಟಿರ್ತಾರೆ. ತೆಗಿಯೋಕ್ಕೆ ಹೋಗಿ ಹಿಂಗೆ ಆಗಿಲ್ಲ ಡಬ್ಬ ಇದೆ. ಇಷ್ಟು ಕುಕ್ಕರ್ ವಿಷಯದು ಎಲ್ಲೂ ಇಡೋದು. ನಮ್ಮ ಮನೇಲಿ ಒಂದು ಕಿಟಕಿ ಇದೆಯಲ್ಲ, ಆ ಕಿಟಕಿದೆಲ್ಲ ಇಟ್ಬಿಡೋದು. ವಿಷಯಗಳು ನೀಟಾಗಿ ಜೋಡಿಸೋದು, ಇದು ಇಟ್ಕೊಳ್ತಾರೆ ಆಗೋದು. ನೆಕ್ಸ್ಟ್ ಇವಾಗ ಇಲ್ಲಿ ಶೆಲ್ಫ್ ಮೇಲೆ ಪಾತ್ರೆ ಇಟ್ಟಿರ್ತೀವಲ್ಲ ಅಲ್ಲಿ ಇಡ್ಸ್ಕೊಂಡು ಈ ಶೆಲ್ಫ್ ಆಯಿತು. ಶೆಲ್ಫ್ನಲ್ಲಿ ವೀಕ್ಲಿ ಪ್ರೈಸ್ ಫೋರ್ ಟೈಮ್ ಒರೆಸ್ತೀನಿ. ಪ್ರೈಸ್ ಒರೆಸ್ತೀನಿ, 4 ಟೈಮ್ ಒರೆಸ್ತೀನಿ. ಒಂದ್ಸಲಿ ದಿನ ದಿನಾನೇ ಒರೆಸೋದು. ಈ ವೀಕೆಲ್ಲ ಒರೆಸಿರೋದೇ ಕೆಲಸ ಫ್ರೆಂಡ್ಸ್. ಮನೇಲಿದ್ದರೆ ಇನ್ನೇನು ಕೆಲಸ, ಮಕ್ಕಳಿಲ್ಲ, ಎಲ್ಲ ಕೆಲಸ. ಸ್ಕೂಲ್ಗೆ ಹೋಗ್ತಾರೆ, ಊರಿಗೆ ಹೋಗ್ಬಿಟ್ಟಿದ್ದಾರೆ. ಅದಕ್ಕೆ ಮಾಡಿದ ಕೆಲಸನೇ ಮಾಡು ಅಂತ ಮಾಡ್ತೀನಿ. ನೋಡಿ ಚಾಪಿಂಗ್ ಬೋರ್ಡ್ ಬದಲು ಇದಿಟ್ಕೊಂಡಿದ್ದೀನಿ ನಾನು. ಈ ಮನೇಲಿ ಈರುಳ್ಳಿ, ಟೊಮೆಟೊ ಎಲ್ಲ ನಾವಿರೋದೇ 5 ಜನ ಫ್ರೆಂಡ್ಸ್. ಇನ್ನು ಎಷ್ಟು ಬೇಕಾಗ್ಬೋದು, 1-2 ಈರುಳ್ಳಿ, 1-3 ಟೊಮೆಟೊ ಹಾಕ್ಬಿಟ್ಟು ಸಾಂಬಾರು ಕತೆ. ಟಿಫನ್ಗೆ ನೀನು 1-4 ಈರುಳ್ಳಿ, 1-4 ಟೊಮೆಟೊ ಹಾಕ್ಬಿಟ್ಟು ಟಿಫನ್ಗೆ
ಅದಕ್ಕೆ ಇಷ್ಟೇ ಸಾಕು ಫ್ರೆಂಡ್ಸ್. ಜಾಸ್ತಿ ಪ್ಲೇಟಲ್ಲಿ ಇಟ್ಕೊಂಡು ಕಟ್ ಮಾಡ್ಬೇಕು. ನೋಡಿ ನೈಫ್, ಇದು ತರಕಾರಿ ಕಟ್ ಮಾಡೋ ನೈಫ್. ಆಮೇಲೆ ಇದು ಲಿಕ್ವಿಡ್ ಹಾಕೊಂಡು ಶೆಲ್ಫ್ ಏನಾದ್ರು ದಟ್ಟಿಯಾಗಿರ್ತಾನೆ ಚಪಾತಿ ಗಿಪಾತಿ ಹೊಸ್ತಾರೆ ಇದರೊಳಗಡೆ ಸ್ವಲ್ಪ ಲಿಕ್ವಿಡ್ ಹಾಕೊಂಡು ನೀರಾಗಿ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ಪ್ರೇ ಮಾಡಿ ಒರೆಸ್ಬಿಟ್ಟು ಇಟ್ಬಿಡ್ತೀನಿ. ಯಾಕಂದರೆ ಶೆಲ್ಫ್ ಅವಾಗ ಗಲೀಜಾಗಿ ಮಾಡಿದ್ರೆ ಅದಕ್ಕೆ ಗಲೀಜಾಗಿರುತ್ತಲ್ಲ. ನೆಕ್ಸ್ಟು ಇದು ಲೀಟ್ರು ರೈಸ್ ಅಳತೆ ನೋಡಿ ನಂದು ಈ ಬ್ಯಾಚ್. ಆಮೇಲೆ ಇದು ಚಾರ್ಜಿಂಗ್ ಬಾಕ್ಸಲ್ಲಿ ಹಾಕಬೇಕು. ಆಮೇಲೆ ಗೃಹಪ್ರವೇಶ ಇತ್ತು ನಮ್ಮ ಸರ್ದು, ಮೊನ್ನೆ ಹೋಗ್ಬಿಟ್ಟು ಬಂದ್ವಿ. ಅದು ಫೋಟೋ ಅಪ್ಲೋಡ್ ಮಾಡ್ತೀನಿ, ತೋರಿಸ್ತೀನಿ. ಆಮೇಲೆ ಇದು ಲಿಕ್ವಿಡ್ದು ಇದ್ರ ಪ್ರಕಾರನೇ ಹಾಕಬೇಕು. ಇದು ಎಷ್ಟಿದೆ ಅಷ್ಟೇ ಹಾಕೋದು. ಒಂದು ಸಲ ಬಟ್ಟೆ ವಾಶ್ ಮಾಡಬೇಕಂದ್ರೆ ಇದು ಒಂದು ಫುಲ್ ಕ್ಯಾಪ್ ಹಾಕಿದ್ರೆ ಸಾಕು. ಆಮೇಲೆ ಇದು ಬೈಂಡಿಡು ನೋಡಿ ಇಟ್ಟಿದ್ದಾರೆ, ಮೆಡಿಸಿನ್ ಬಾಕ್ಸಲ್ಲಿ ಇರ್ತಾನೆ ಅದೆಲ್ಲ ಇಟ್ಕೊಳ್ಳೋದು. ಫ್ರೆಂಡ್ಸ್ ನೆಕ್ಸ್ಟ್ ಮಾಡಿದ್ವಿ ಈಗ ಕೊಟ್ಬಿಟ್ಟು ಶೆಲ್ಫ್ ಮಾಡಿಬಿಟ್ಟು ಆಯಿತಾ. ನೋಡಿ ಕಾಂಪ್ಯಾಕ್ಟ್, ನನ್ನ ಮಕ್ಕಳು ಮಿರರ್ ಕಾಂಪ್ಯಾಕ್ಟಲ್ಲಿರೋದು ಮಿರರ್ ಬರುತ್ತಲ್ಲ ಅದನ್ನು ಮುರಿದ್ಬಿಟ್ಟು ಇಟ್ಕೊಂಡವ್ರೆ ಅವ್ರ ಮುಖ ನೋಡ್ಕೊಳೋದಕ್ಕೆ. ಹೀಗೆ ನನ್ನ ಮುಖನೂ ಕಾಣಿಸ್ತಾರೆ ಫ್ರೆಂಡ್ಸ್, ಚೆನ್ನಾಗಿದೆ ಕಾಮಿಡಿ. ನೆಕ್ಸ್ಟ್ ಆಮೇಲೆ ಡಸ್ಟ್ಬಿನ್ ಹಾಕ್ಬಿಟ್ಟು ಡಸ್ಟ್ಬಿನ್ ಹಾಕ್ಬಿಟ್ಟು ಬಂದ್ಬಿಟ್ಟು ಮುಂದೆ ವಿಡಿಯೋ ಹೇಗೆ ಬರುತ್ತೆ ನೋಡೋಣ. ಆಯ್ತು, ಇವಾಗ ಏನು ಮಾಡ್ತೀನಿ ಅಂದರೆ ಮಾಪ್ ಹಾಕೋಬೇಕು. ಕೆಲಸೆಲ್ಲ ಕ್ಲೀನ್ ಮಾಡಿದಾಗ ಮಾಪ್ ಹಾಕೊಂಡ್ಬಿಟ್ರೆ ಕೆಲಸ ಮುಗಿಯುತ್ತೆ ಫ್ರೆಂಡ್ಸ್. ಮಾಪ್ ಹಾಕೋಣ, ಮಾಪ್ ತೊಗೊಬಿಡ್ತೀನಿ ನೋಡಿ. ಮಾಪ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಏನಾಗಿದೆ ಅಂದರೆ ಗ್ಯಾಸ್ ಬುಕ್ ಮಾಡಿದ್ದೆ, HP ಗ್ಯಾಸ್ ಬುಕ್ ಮಾಡಿದರೆ ನಿನ್ನೆ ಬುಕ್ ಮಾಡಿದ್ದೀನಿ. ಅಂದರೆ ಇವಾಗ ಪ್ರೆಸೆಂಟ್ ಇವತ್ತು ಬುಕ್ ಮಾಡಿದ್ರೆ ನೆಕ್ಸ್ಟ್ ಡೇನೇ ಬಂದ್ಬಿಡುತ್ತೆ ಅಲ್ಲಿಗೆ. ನಾನು ಫ್ರೈಡೇ ಬುಕ್ ಮಾಡಿದ್ದು, ಸ್ಯಾಟರ್ಡೇ ಆಫ್ಟರ್ನೂನೇ ಬಂದ್ಬಿಟ್ಟಿದೆ, ಬೇಗ ಬಂದಿದ್ದೆ. ನಾನು ಸದ್ಯ ನಮ್ಮ ಮಮ್ಮಿ ಇರಲಿಲ್ಲ, ನಮ್ಮ ಮನೆಯವ್ರು ಬರೋ ಟೈಮಿಗೆ ಕರೆಕ್ಟಾಗಿ ಬಂದಿದ್ದಂತೆ. ಕೊಟ್ಬಿಟ್ಟು ಗ್ಯಾಸ್ ಇಲ್ಲ ಆಗಿರೋ ಗ್ಯಾಸ್ ಇಸ್ಕೊಂಡು MP ಗ್ಯಾಸ್ ಮಾಡಿ ವಾಪಸ್ ಕೊಟ್ಟಿದ್ದಾರೆ. ಇಲ್ಲ ಅಂದಿದ್ರೆ ನಮ್ಮ ಮಮ್ಮಿ ಇರಲಿಲ್ಲ ಅಂದರೆ ಪ್ರಾಬ್ಲಮ್. ವೆಯ್ಟ್ ಜಾಸ್ತಿ ಇದೆ ಫ್ರೆಂಡ್ಸ್, ಎತ್ತವಾಗಲ್ಲ. ಲಾಸ್ಟ್ ಸಂಡೇ ನಮ್ಮ ಮನೇಲಿ ಕಾಲು ಸೂಪ್ ಮಾಡಿದ್ವಿ. ಕಾಲು ಸೂಪ್ ಮಾಡಿದ್ವಿ ಮತ್ತು ಗೋಧಿ ನಡ್ಕೊಂಡಿದ್ವಿ ನಮ್ಮ ಮನೆಯವರು, ಅದನ್ನು ಫ್ರೀ ಮಾಡಿದ್ರು. ಮಾಡಬೇಕು ಒಬ್ಬರು ತಿಂದಿಲ್ಲ ನಮ್ಮ ಮನೆಗೆ ತಿಂದು ಬಗ್ಗೆ ಆಮೇಲೆ ನಮ್ಮ ಮನೆಯವ್ರು ಸ್ವಲ್ಪ ಕೈ ಫ್ರ್ಯಾಕ್ಚರ್ ಏನೋ, ಕೈ ಆಪ್ರೇಷನ್ ಆಗಿತ್ತು, ಶೋಲ್ಡ್ರ್ ಜಾಯಿಂಟ್ದು. ಅದಕ್ಕೆ ಅವ್ರು ಅದನ್ನು ರೆಫರ್ ಮಾಡಿದ್ರು ಡಾಕ್ಟ್ರು. ಅದನ್ನು ತಿಂದರೆ ಬೇಗ ಕೊಡುತ್ತೆ, ಸ್ಟ್ರೆಂತ್ ಬರುತ್ತೆ ಅಂದ್ಬಿಟ್ಟು ಕಾಲು ಸೊಪ್ಪು ಕೊಡೋಕ್ಕೆ ಹೇಳಿದ್ರು. ಅದಕ್ಕೆ ತೊಗೊಂಡು ಮಾಡಿಕೊಟ್ರೆ ಕಹಿ ಅಂತೆ, ಕಹಿ. ಅದೇ ಹೋಟ್ಲಲ್ಲಾಗಿದ್ರೆ ಚಪ್ಪರಿಸ್ಕೊಂಡು ಕುಡಿತಾರೆ, ಮನೇಲಿ ಮಾಡೋದು ಕಹಿ. ಅದಕ್ಕೆ ಚಿಕನ್ ತರ್ತೀನಿ ಬೆಳಗ್ಗೆನೆ ಮಾಡಿಟ್ಕೊಂಡು ನೀನು ತಿನ್ಕೋ, ನಾನು ಹೋಗ್ಬಿಟ್ಟು ಬರ್ತೀನಿ ಡ್ಯೂಟಿಗೆ ಅಂತ ನಾನು ಹೇಳಿದೆ. ನೀವು ಅದನ್ನೇ ತೊಗೊಬನ್ನಿ, ಪರವಾಗಿಲ್ಲ, ನಾನು ನಿನ್ನ ಬಂದನೇ ಮಾಡ್ತೀನಿ. ಸುಮ್ಮನೆ ಚಿಕನ್ ತರಬೇಡಿ, ಫಿಶ್ ತರಬೇಡಿ, ನಾವಿಬ್ಬರು ನೀವು ಚಿಕನ್ ತಿನ್ನಲ್ಲ, ಸುಮ್ಮನೆ ವೇಸ್ಟ್ ಆಗುತ್ತೆ ಅಂತ. ಏನು ಮಾಡ್ತಾರೋ ಗೊತ್ತಿಲ್ಲ. ಮತ್ತು ಸ್ವಲ್ಪ ವೆಜಿಟೇಬಲ್ಸು ಥರ ಕೇಳೋದು ಏನು ತೊಗೊಬರ್ತು. ಲಾಸ್ಟ್ ಟೈಮ್ ಏನು ಮಾಡಿದ್ದಾರೆ ಗೊತ್ತಾ, ವೆಜಿಟೇಬಲ್ಸ್ ತೊಗೊಂಬಂದು 2 ಟೊಮೊಟೊ ತೊಗೊಂಬಂದು 2 kg ಟೊಮೊಟೊ 2.5 kg ಟೊಮೊಟೊ ತೊಗೊಂಡು ನಾನು ಡೈಲಿ ಟೊಮೊಟೊ ಗೊಜ್ಜು ಅನ್ನ ಮಾಡ್ಕೊತೀನಿ ಅರ್ಥ. ನಾನೇ ಹೋಗ್ತೀನಿ ಅಂತ ಬಿಡು, ನಾನು ತೊಗೊಬಂದ್ಬಿಡ್ತೀನಿ ಅಂತಾರೆ. ಸುಮ್ಮನೆ ಫಲ ತಿಂತಾರೆ.
ಮನೆ ಸ್ವಲ್ಪ ಚಿಕ್ಕದು ಫ್ರೆಂಡ್ಸ್, ಹಳೆ ಮನೆ. ನಾನು ಫೋರ್ಟಲ್ಲಿದ್ದಾಗ ಕಟ್ಸಿರೋದು. ಮನೆ ಇನ್ನೂ ಅಲ್ಲೇ ಇದ್ದೀವಿ. ಮದುವೆದಾಗಿದ್ದು ನಮ್ಮ ಮನೆ ನಾವು ನಮ್ಮ ಮನೆ ಇಲ್ಲ ಅಂತಲ್ಲ, ಈಗ ರೀಸೆಂಟಾಗಿ ಕಟ್ಟಿಸ್ಕೊಂಡಿದ್ದೀವಿ. ಆದರೆ ಅರ್ಧ ಬರ್ಕಾಗಿ ನಿಂತಿದೆ. ನಾ ಫ್ರೆಂಡ್ಸ್ ಯಾವಾಗ ದೇವ್ರು ಕಂಡುಬಿಟ್ಟಾಗ ಗೊತ್ತಾ, ಕಂಡುಬಿಟ್ಟಾಗ ಫಿನಿಶಿಂಗ್ ಮಾಡಿಸ್ಬೇಕು. ಸಂಡೇಸ್ ನಮ್ಮ ರೋಟಿಗೆ ಇದೇ ಫ್ರೆಂಡ್ಸ್. ಹೊಸ್ತು ತಿಕ್ಕು ಉಜ್ಜು ತೊಳಿ ಇದೇ ಆಗೋಗ್ಬಿಟ್ಟೇನು. ನಮ್ಮ ಮಕ್ಕಳಿಗೆ ಏನೋ ಡಬಲ್ ಕೆಲಸ. ಇವತ್ತೇನೋ ನಮ್ಮ ಮಕ್ಕಳು ಇದ್ದಿದ್ದಕ್ಕೆ ಲೇಟಾಗಿ ಮಾತಾಡಿ ನೋಡಿ. ಕಾಣಿಸ್ತಿದೆಯಾ? ಕ್ಲೀನಾಗಿದೆ ಇವಾಗ, ನೀಟಾಗಿ. ನೆಕ್ಸ್ಟು ಹಾಲ್ ಒರೆಸಿ ಕ್ಲೀನ್ ಮಾಡ್ಕೊಂಬೇಡ. ಇದು ನಮ್ಮ ಹಾಲ್ ಓಕೆನಾ, ಮಾಡ್ಕೊಡ್ತೀನಿ ಹಾಲ್. ಬೇರೆ ನೀರು ಫ್ರೆಂಡ್ಸ್. ಆಮೇಲೆ ಇದೇನು ನಮ್ಮ ಒಂದೇ ನೀರಲ್ಲೆಲ್ಲ ಹಾಲು ಚೆನ್ನಾಗೆಲ್ಲ ಒರೆಸ್ಬಿಟ್ಟಿದ್ದೀನಿ, ತುಂಬ್ಕೊಂಡಿದ್ದು ಹೊಸ ನೀರು ಬಳಸಿದ್ದೀನಿ. ಇಷ್ಟು ಒಂದು ರೂಮು, ಒಂದು ಹಾಲು, ಒಂದು ದೇವ್ರನ್ನೇ. ಅದು ಸಣ್ಣ ರೂಮ್ ಫ್ರೆಂಡ್ಸ್, ಮಂಚನೂ ಹಾಕೋಕ್ಕಾಗಲ್ಲ ಅಷ್ಟು ಚಿಕ್ಕ ರೂಮ್. ಯಾವಾಗ ಅಂದರೆ 2005 2005 ಕಟ್ಸಿರೋದು ಇದು ಮನೆ. 2010 ನಂದು 10th 2011 10 ಇದು 10th ಮುಗಿಸ್ದೆ. 5th ಬಂದಿದ್ದು ನನಗೆ. ನಾನು 5th ಇದ್ದೀನಿ. ಅವ್ರಿಗೆ ಎಷ್ಟು ವರ್ಷ ಆಯಿತು ಈಗ ಲೆಕ್ಕ ಹಾಕ್ಕೊಂಡು 25 years ಆಗಿದೆ ಫ್ರೆಂಡ್ಸ್. ನಾವು ಈ ಏರಿಯಾ ಬಂದು 25 years ಆಗಿದೆ. ತೋರಿಸ್ತೀನಿ ನಮ್ಮ ಹೆಂಗೆ ಮಲ್ಗೋಣೆ ನೋಡಿ. ನಮ್ಮ ಮನೆ ಹಾಲು ಇದು ತೋರಿಸ್ತೀನಿ. ಓಕೆ, ದೇವರನ್ನು ಫ್ರೆಂಡ್ಸ್ ನಮಗೆ ಒಪ್ಪಂದಿಲ್ಲ ಆಗುತ್ತೆ. ಹಾಲು ಹಾಕ್ತೀನಿ ಓಕೆನಾ. ಹೊಸ ಕ್ಲೀನ್ ಕೊಡುತ್ತೆ ಕೆಲಸ. ಓಕೆ, ಇದೇ ನಮ್ಮ ಹಾಲು ಜಾಸ್ತಿ ಚಿಕ್ಕದು.
ಇದೇ ಕೆಲಸ ಓಡಿಸು ಕಳಿಸ್ತಾ ಇರೋದು. ಓಡಿಸಿಟ್ಟು ಮುಗಿದು ಫ್ರೆಂಡ್ಸ್. ಜೀವನ ಬಿಟ್ಟು ಈಚೆ ಒಂದು ಹಾಕ್ಬಿಟ್ಟು ಎಷ್ಟು ಆಸೆ ಇದೆ ಕೊರಿಯನ್. ಸೊ ಪಾತ್ರೆ ತೊಳಿತೀನಿ ನೋಡಿ, ಓಕೆನಾ ಫ್ರೆಂಡ್ಸ್. ಇವಾಗ ನಾನು ಪಾತ್ರೆ ತೊಳಿಬೇಕು ಅಂದ್ಕೊಂಡಿದ್ದೀನಿ. ಇಲ್ಲಿ ಪಾತ್ರೆ ತೊಳೆಯೋ ಜಾಗದಲ್ಲಿ ಏನು ಗೊತ್ತಾ, ಲೈಟಿಂಗ್ ಪ್ರಾಬ್ಲಮ್. ಕೆಳಗಡೆ ಅಷ್ಟೊಂದು ಬ್ರೇಕ್ ಬರಲ್ಲ. ಸೊ ನಾನು ಏನು ಮಾಡ್ತೀನಿ, ವಿಂಡೋದ ಹತ್ರ ಕಾಣಿಸುತ್ತೆ ನಾನು ಪಾತ್ರೆ ತೊಳಿತಾ ಆಯಿತಾ. ಏನು ಮಾಡ್ತಾಯಿದ್ದೀನಿ ಅದನ್ನು ನೀಟಾಗಿ ಕಾಣಿಸುತ್ತೆ. ಸೊ ನೋಡ್ಕೊಳ್ಳಿ, ಕೆಳಗಡೆ ಕೊಟ್ಟರೆ ಕಾಣಿಸುತ್ತೆ ಅಷ್ಟೇ ನೋಡ್ತೀನಿ. ಮುಟ್ಟೆ ಕಾಣಿಸ್ಕೊಂಡು ಬರುತ್ತೆ ಕಾಣಿಸ್ಕೊಂಡು ಜಾಸ್ತಿ ಸ್ವಲ್ಪ ಸ್ವಿಚ್ ಮಾಡ್ಕೊಡ್ತಾರೆ ಡಿಫ್ರೆಂಟ್ ಆಗಿ ನೋಡ್ಕೊತಾರೆ. ಅದರಿಂದ ಅವ್ರವ್ರ ಜೀವನ ಅವ್ರು ಮೇನ್ ಸಾಕು. ಅವ್ರೇ ಒಂದ್ಸರಿ ಆಯಲ್ಲೇ ಅವ್ರು ನಮ್ಮ ಜೊತೆ ನಾವು ಹೋಗೋದು ಅವ್ರ ಜೀವನ ಅವ್ರು ನೋಡ್ತಾರೆ, ನಮ್ಮ ಜೀವನ ನಮ್ಮ ಮಕ್ಕಳು ಇದನ್ನು ನೋಡ್ಕೊತಾರೆ. ಅವ್ರು ಚಿಕ್ಕವನಿಗೆ 2 ವರ್ಷ ಸ್ಕೂಲ್ ಹೋಗ್ತಿದೆ, ಅವ್ರನ್ನ ನೋಡ್ಕೊತಾರೆ. ದೊಡ್ಡವನಿಗೆ ತಲೆ ಬಾರ್ತಿಂದ ಹಿಡಿದು ಎಲ್ಲ ಪ್ರತಿಯೊಂದು ಮಾಡ್ತಾರೆ. ಸ್ನಾನ ಕಾಯ್ತಾರೆ. ಬರೀ ನಾನು ಅಡುಗೆ ತಿಂಡಿ ಊಟ ಈ ಮನೆ ಕೆಲಸ ಮಿಷಿನ್ ಬಟ್ಟೆ ಆಗ್ತದೆ ಎಲ್ಲ ನಾನು ಮಾಡ್ಕೊಂಡು ಇನ್ನೊಂದು ನೋಡೋದಕ್ಕೆ ನನ್ನ ಕೈಲಿ ಆದಷ್ಟು ಮಾಡ್ತೀನಿ. ಹಾಗೀಗ ಸುಮ್ಮನೆ ಹೋಗ್ತೀನಿ. ನಾನು ನೋಡಿದ್ರೆ ನನಗೆ ಸ್ವಲ್ಪ ಮೊಬೈಲ್ ಯೂಸ್ ಜಾಸ್ತಿ. ಮೊಬೈಲಲ್ಲಿ ವೀಡಿಯೋಸ್ ನೋಡೋದು, ಟೈಮ್ ಪಾಸ್ ಮಾಡೋದು, ಇದು ಮೊಬೈಲ್ ಇಟ್ಬಿಟ್ಟು ಇರ್ತದೆ ಅದು ಎಲ್ಲ ಇದಕ್ಕೆ ಹಂಗಾಗಿ ನಮ್ಮ ಯಾವಾಗ ನೋಡಲು ಬೆಳೀತು. ಇದು ಕೆಲಸ ಮಾಡೋದು ಕಾಣಿಸೋದಿಲ್ಲ ಫ್ರೆಂಡ್ಸ್. ಇದೆಲ್ಲ ಕೆಲಸ ಮಾಡ್ತೀನಿ ಅಂತ ಏನಂದ್ರೆ ಅದು ಕಾಣಿಸಲ್ಲ ಹೋಗಿ ನಾನು ಮೊಬೈಲ್ ಮಾತ್ರ ಕಾಣಿಸುತ್ತೆ. ಬೈತಾ ಇರ್ತೀನಿ ಯಾವಾಗ ಅದು ಬೇಕು ಮೊಬೈಲ್ ತಿಂತೀನಿ. ನೀಟಾಗಿ ಹೋಗಿಲ್ಲ ಕಾಫಿ ಬಟ್ಟೆ ಓಕೆ. ನೆಕ್ಸ್ಟು ಏನು ಕೆಲಸ ಎಲ್ಲ ಹಚ್ಕೊಂಡು ಊಟ ಮಾಡಬೇಕು. ಕುಕ್ಕರಲ್ಲಿ ಅನ್ವಯಿತ ಮಾಡಿದೆ ಊಟ ಮಾಡಿಬಿಟ್ಟು ಅಷ್ಟೇ ಕೆಲಸ ಮುಗಿತು. ನಮ್ಮ ಮನೆ ಹತ್ರ ಹೋಗಿ ಟೈಮ್ ಪಾಸ್ ಮಾಡಬೇಕು ಹೇಳಿ. ಇಲ್ಲಿ ನಾವು